ನಮಸ್ಕಾರ. 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಬಲವರ್ಧನೆಯ ವಿದ್ಯಾರ್ಥಿಯ ಚಟುವಟಿಕೆ ಪುಸ್ತಕದಲ್ಲಿನ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬರೋಣ. ಇಲ್ಲಿ ಕಲಿಕಾ ಫಲ 2 ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾವು ಈಗಾಗಲೇ ಕಲಿಕಾ ಫಲ 1ಕ್ಕೆ ಸಂಬಂಧಿಸಿದಂತೆ ಎಲ್ಲ ಚಟುವಟಿಕೆಗಳನ್ನು ಉತ್ತರಿಸಿಕೊಂಡು ಬಂದಾಗಿದೆ. ಒಂದು ವೇಳೆ ಅವುಗಳನ್ನು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರ್ಬೋದು. ಈ ಕಲಿಕಾ ಫಲ 2ರಲ್ಲಿ ಪಾತ್ರಗಳ ವಿಶ್ಲೇಷಣೆ ಮಾಡಬೇಕಾಗಿರುವಂಥದ್ದು, ಸಂಭಾಷಣೆ, ಪಾತ್ರಗಳ ವರ್ತನೆಗಳಂಥ ವಿಭಿನ್ನ ಸ್ವರೂಪಗಳ ಪಠ್ಯವನ್ನು ಓದಿ ತಾರ್ಕಿಕವಾಗಿ ವಿಮರ್ಶಿಸುವಂಥ ಸಾಮರ್ಥ್ಯ ಬೆಳೆಸಿಕೊಳ್ಳುವಂಥದ್ದು ಈ ಕಲಿಕಾ ಫಲ 2ರಲ್ಲಿರುವಂಥ ಅಂಶಗಳಾಗಿರುವಂಥದ್ದು. ಇಲ್ಲಿ ಬರುವಂಥ ಚಟುವಟಿಕೆಗಳನ್ನು 2ರಿಂದ 6ರವರೆಗಿನ ಚಟುವಟಿಕೆಗಳನ್ನು ಹೇಗೆ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ ಚಟುವಟಿಕೆ 2ರಲ್ಲಿ ಚಿತ್ರ ಗಮನಿಸೋಣ, ಪಾತ್ರಕ್ಕೆ ತಕ್ಕ ಸಂಭಾಷಣೆ ಬರೆಯೋಣ ಅನ್ನೋ ಒಂದು ಚಟುವಟಿಕೆ ಇರುವಂಥದ್ದು. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಈ ಚಿತ್ರವನ್ನು ಗಮನಿಸಬೇಕಾಗಿರುವಂಥದ್ದು, ಈ ಒಂದು ಪಾತ್ರಗಳಿಗೆ ತಕ್ಕದಾಗಿರುವಂಥ ಸಂಭಾಷಣೆಯನ್ನು ಬರೆಯಬೇಕಾಗಿರುವಂಥ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕಾಗಿರುವಂಥದ್ದು ಈ ಚಟುವಟಿಕೆಯಲ್ಲಿರುವಂಥದ್ದು. ಈ ಚಟುವಟಿಕೆಯನ್ನು ಹೇಗೆ ಮಾಡುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಕೊಟ್ಟಿರುವಂಥ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಿ. ಇಲ್ಲಿ ಶಿಕ್ಷಕರು ಮಕ್ಕಳೊಟ್ಟಿಗೆ ಶಾಲಾ ಕೈತೋಟದಲ್ಲಿ ಕಾರ್ಯನಿರತರಾಗಿದ್ದಾರೆ. ಸೂರ್ಯ ಗಿಡ ನೆಡಲು ಶಿಕ್ಷಕಿಗೆ ಸಹಾಯ ಮಾಡುತ್ತಿದ್ದಾನೆ. ವಿಸ್ಮಯ ಹೇಮಾಳಿಗೆ ಯಾವುದೋ ಕಾರಣಕ್ಕೆ ಸಿಟ್ಟಾಗಿ ಏನೋ ಬೈಯುತ್ತಿದ್ದಾಳೆ. ಈ ಸನ್ನಿವೇಶವನ್ನು ಆಧರಿಸಿ ನಡೆದಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯೋಣ. ಇಲ್ಲಿ ಒಂದು ಸಂಭಾಷಣೆ ನಡೆದಿರುವಂಥದ್ದನ್ನು ಊಹಿಸಬೇಕಾಗಿರುವಂಥದ್ದು. ಇಲ್ಲಿ ಗಿಡ ನೆಡ್ತಾ ಇರುವಂಥ ಸಂದರ್ಭದಲ್ಲಿ ನಡೀತಾ ಇರುವಂಥ ಸನ್ನಿವೇಶ ಆಗಿರುವಂಥದ್ದು ಆಗಿದೆ. ಇದನ್ನು ನೀವು ಊಹಾತ್ಮಕವಾಗಿ ಕಲ್ಪನೆ ಮಾಡಿಕೊಂಡು ಈ ಒಂದು ಪಾತ್ರಗಳಿಗೆ ಸಂಭಾಷಣೆಯನ್ನು ಬರೆದುಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ನಾವು ಮಾದರಿಯಾಗಿರುವಂಥ ಒಂದು ಸಂಭಾಷಣೆಯನ್ನು ರಚಿಸಿಕೊಂಡು ಬಂದಿರುವಂಥದ್ದು ತಾವು ಗಮನಿಸಿಕೊಳ್ಬೋದು. ಶಿಕ್ಷಕಿ: ಸೂರ್ಯ, ಇಲ್ಲಿ ನೆಟ್ಟಿರುವ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕು. ನೀರನ್ನು ಗಿಡಕ್ಕೆ ಹಾಕುತ್ತಾ ಸೂರ್ಯ: ಮಿಸ್, ಅಲ್ಲಿ ವಿಸ್ಮಯ ಮತ್ತು ಹೇಮಾ ಜಗಳವಾಡುತ್ತಾ ಇದ್ದಾರೆ. ಶಿಕ್ಷಕಿ ಅವರಿಬ್ಬರನ್ನು ಕರೆಯುತ್ತಾರೆ. ಶಿಕ್ಷಕಿ: ನೀವು ಯಾಕೆ ಜಗಳವಾಡುತ್ತಾ ಇದ್ದೀರಾ? ವಿಸ್ಮಯ: ಇವತ್ತು ಹೇಮಾಳಿಗೆ ನನ್ನ ಗಿಡಕ್ಕೆ ನೀರು ಹಾಕಲು ಹೇಳಿದ್ದೆ, ಆದರೆ ಹಾಕಿಲ್ಲ ಮಿಸ್. ಹೇಮಾ: ಮಿಸ್, ನನಗೆ ಸಮಯ ಸಿಗಲಿಲ್ಲ, ಅದಕ್ಕೆ ನೀರು ಹಾಕಿರುವುದಿಲ್ಲ. ವಿಸ್ಮಯ: ಆದರೆ ಅವಳ ಗಿಡಕ್ಕೆ ನೀರು ಹಾಕಿ ನನ್ನ ಗಿಡಕ್ಕೆ ನೀರು ಹಾಕಿರುವುದಿಲ್ಲ. ಈ ರೀತಿಯಾಗಿ ಸಂಭಾಷಣೆ ಮುಂದುವರಿಸಿಕೊಂಡು ಹೋಗ್ಬೋದಾಗಿರುವಂಥದ್ದು. ಇಲ್ಲಿ ಒಂದು ಸ್ವಲ್ಪ ಸ್ಥಳ ಇರುವಂಥದ್ದು, ಆ ಸ್ವಲ್ಪ ಸ್ಥಳದಲ್ಲಿ ಚಿಕ್ಕದಾಗಿರುವಂಥ ಒಂದು ಸಂಭಾಷಣೆಯ ಮಾದರಿಯನ್ನು ಇಲ್ಲಿ ನಾವು ರಚಿಸಿಕೊಂಡು ಬಂದಿರುವಂಥದ್ದಾಗಿದೆ. ಇದೇ ಸಂಭಾಷಣೆಯನ್ನು ನೀವು ಇನ್ನೂ ಹೆಚ್ಚು ಅಂಶಗಳನ್ನು ಸೇರಿಸಿಕೊಂಡು ಇನ್ನೂ ಡಿಟೇಲ್ ಆಗಿ ಸಂಭಾಷಣೆಯನ್ನು ಮುಂದುವರಿಸಿಕೊಂಡು ಒಂದು ಕಥೆಯ ರೂಪದಲ್ಲಿ ನೀವು ರಚನೆ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದು ಆಗಿದೆ. ಇನ್ನು 2ನೇ ಅಂಶ, ಶಾಲೆಯ ಗೋಡೆಯ ಮೇಲಿದ್ದ ಕೋತಿಗಳ ಚಿತ್ರವನ್ನು ನೋಡಿದ ಸೂರ್ಯ ಅದರ ಬಗ್ಗೆ ಅಕ್ಕ ವಿಸ್ಮಯಳನ್ನು ಕುತೂಹಲದಿಂದ ಪ್ರಶ್ನೆ ಕೇಳುತ್ತಾನೆ. ಹೀಗೆ ಅವರಿಬ್ಬರ ನಡುವೆ ನಡೆದಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯೋಣ. ಇಲ್ಲಿ 3 ಕೋತಿಗಳ ಚಿತ್ರವನ್ನು ಗೋಡೆಯ ಮೇಲೆ ಬರೆದಿರುವಂಥದ್ದು. ಒಂದು ಬಾಯಿಯನ್ನು ಮುಚ್ಚಿಕೊಂಡಿದೆ, ಇನ್ನೊಂದು ಕಣ್ಣನ್ನು ಮುಚ್ಚಿಕೊಂಡಿದೆ, ಇನ್ನೊಂದು ಕಿವಿಯನ್ನು ಮುಚ್ಚಿಕೊಂಡಿರುವಂಥ 3 ಕೋತಿಗಳ ಚಿತ್ರವನ್ನು ಬರೆದಿರುವಂಥದ್ದು. ಇಲ್ಲಿ ಇಬ್ಬರ ಮಧ್ಯದಲ್ಲಿ ಸಂಭಾಷಣೆ ನಡೆದಿರುವಂಥದ್ದನ್ನು ನೀವು ಊಹಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಈ ಒಂದು ಸಂಭಾಷಣೆಯನ್ನು ಈ ರೀತಿಯಾಗಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು. ಸೂರ್ಯ: ಅಕ್ಕ, ಅಲ್ಲಿ ನೋಡು, ಗೋಡೆಯ ಮೇಲೆ 3 ಕೋತಿಗಳ ಚಿತ್ರವನ್ನು ಬರೆದಿದ್ದಾರೆ. ವಿಸ್ಮಯ: ಹೌದು, ಆ 3 ಕೋತಿಗಳನ್ನು ಗಮನಿಸು. ಒಂದು ಕೋತಿ ಬಾಯಿ ಮುಚ್ಚಿಕೊಂಡಿದೆ, ಇನ್ನೊಂದು ಕಣ್ಣು ಮುಚ್ಚಿಕೊಂಡಿದೆ, ಮತ್ತೊಂದು ಕಿವಿ ಮುಚ್ಚಿಕೊಂಡಿದೆ. ಸೂರ್ಯ: ಅಕ್ಕ, ಅವುಗಳು ಏಕೆ ಹಾಗೆ ಮುಚ್ಚಿಕೊಂಡಿವೆ? ಏನು ಇದರ ಕಾರಣ? ವಿಸ್ಮಯ: ಆ ಕೋತಿಗಳಲ್ಲಿ ಒಂದು ಕೆಟ್ಟದ್ದನ್ನು ಮಾತನಾಡುವುದಿಲ್ಲ ಎಂದು ಬಾಯಿ ಮುಚ್ಚಿಕೊಂಡಿದೆ, ಕೆಟ್ಟದ್ದನ್ನು ನೋಡುವುದಿಲ್ಲ ಎಂದು ಕಣ್ಣು ಮುಚ್ಚಿಕೊಂಡಿದೆ, ಕೆಟ್ಟದ್ದನ್ನು ಕೇಳುವುದಿಲ್ಲ ಎಂದು ಕಿವಿ ಮುಚ್ಚಿಕೊಂಡಿದೆ. ಹೀಗೆ ಇದನ್ನು ರಚಿಸಿಕೊಂಡು ಬರಬಹುದಾಗಿರುವಂಥದ್ದು. ಇನ್ನು ಚಟುವಟಿಕೆ 3, ತಾರ್ಕಿಕವಾಗಿ ಆಲೋಚಿಸಿ ಸರಿ ತಪ್ಪು ನಿರ್ಧರಿಸೋಣ. ಇಲ್ಲಿ ಕೊಟ್ಟಿರುವಂಥ ಅಂಶಗಳನ್ನು ನಾವು ಗಮನಿಸಿ ತಾರ್ಕಿಕವಾಗಿ ಆಲೋಚನೆ ಮಾಡಿ ಸರಿ ತಪ್ಪು ಏನು ಅನ್ನೋದನ್ನು ನಿರ್ಧರಿಸುವಂಥ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ನೋಡಿ, ಒಮ್ಮೆ ಜ್ವರದಿಂದ ಬಳಲುತ್ತಿದ್ದ ಚಂದ್ರುವಿಗೆ ಕಚೇರಿಯಲ್ಲಿ ರಜೆ ದೊರೆಯದ ಕಾರಣ ಕೆಲಸಕ್ಕೆ ಹೋಗಲೇಬೇಕಾಗುತ್ತದೆ. ರೈಲಿನಲ್ಲಿ ಕುಳಿತು ಕಚೇರಿಗೆ ಪ್ರಯಾಣಿಸುತ್ತಿರುವಾಗ ಸೀಟು ಸಿಗದ ವೃದ್ಧರೊಬ್ಬರು ಅವರ ಎದುರಿಗೆ ಬಂದು ನಿಲ್ಲುತ್ತಾರೆ. ತಾನು ಜ್ವರದಿಂದ ಬಳಲುತ್ತಿದ್ದರೂ ಚಂದ್ರು ಅವರಿಗೆ ಸೀಟು ಬಿಟ್ಟು ಕೊಟ್ಟನು. ಮುಂದಿನ ನಿಲ್ದಾಣದಲ್ಲಿ ಗರ್ಭಿಣಿ ಮಹಿಳೆಯೊಬ್ಬಳು ರೈಲಿನ ಅದೇ ಬೋಗಿಗೆ ಹತ್ತಿ ಚಂದ್ರುವಿನ ಮುಂದೆ ನಿಲ್ಲುತ್ತಾಳೆ. ಇವರಿಬ್ಬರನ್ನು ನೋಡಿದ ಇನ್ನೊಬ್ಬ ಸಹ ಪ್ರಯಾಣಿಕ ತನ್ನ ಸೀಟನ್ನು ಗರ್ಭಿಣಿ ಮಹಿಳೆಗೆ ಬಿಟ್ಟು ಕೊಡುತ್ತಾನೆ. ಇಲ್ಲಿ ಕೊಟ್ಟಿರುವಂಥ ಅಂಶವನ್ನು ನೀವು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಅದು ಆದ ನಂತರ
ಇಲ್ಲಿ ತಾರ್ಕಿಕವಾಗಿ ಆಲೋಚಿಸಿ ಸರಿ ತಪ್ಪನ್ನು ನಿರ್ಧರಿಸಬೇಕಾಗಿರುವಂಥದ್ದು ಇಲ್ಲಿರುವಂಥದ್ದಾಗಿದೆ. ಎ, ಮೇಲಿನ ಸನ್ನಿವೇಶವನ್ನು ಗ್ರಹಿಸಿ ತಾರ್ಕಿಕವಾಗಿ ಆಲೋಚಿಸಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಹೇಳಿ ಇರುವಂಥದ್ದಾಗಿದೆ. ಒಂದನೇ ಪ್ರಶ್ನೆ, ಚಂದ್ರುವಿಗೆ ಜ್ವರವಿದ್ದರೂ ಸೀಟು ಬಿಟ್ಟು ಕೊಟ್ಟಿದ್ದು ಸರಿಯೇ, ಏಕೆ ಅಂತ ಕೇಳಿರೋದು. ಹೌದು, ಸರಿಯಾಗಿದೆ. ಏಕೆಂದರೆ ಚಂದ್ರುವಿಗೆ ಜ್ವರವಿದೆ ನಿಜ, ಆದರೆ ಆತ ಇನ್ನೂ ವಯಸ್ಕ ವ್ಯಕ್ತಿ. ಅವನ ಎದುರಿಗೆ ನಿಂತಿರುವ ವ್ಯಕ್ತಿ ವಯಸ್ಸಾದ ವ್ಯಕ್ತಿಯಾಗಿದ್ದಾನೆ. ವೃದ್ಧರಿಗೆ ನಿಲ್ಲುವ ಸಾಮರ್ಥ್ಯವಿರುವುದಿಲ್ಲ, ಆದ್ದರಿಂದ ಇದು ಸರಿಯಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಸಹ ಪ್ರಯಾಣಿಕನು ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟು ಕೊಟ್ಟಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಾವು ಕಷ್ಟದಲ್ಲಿರುವ ಒಬ್ಬರಿಗೆ ಸಹಾಯ ಮಾಡಿದ್ದರೆ ಅದನ್ನು ಗಮನಿಸಿದ ಇತರರೂ ಸಹ ಆ ರೀತಿಯಾದ ಒಳ್ಳೆಯ ಮನೋಭಾವವನ್ನು ಮೂಡಿಸಿಕೊಳ್ಳುತ್ತಾರೆ. ಇದೇ ರೀತಿ ಒಳ್ಳೆಯ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ. ಇನ್ನು ಮೂರನೇ ಪ್ರಶ್ನೆ, ನೀವು ಚಂದ್ರುವಿನ ಜಾಗದಲ್ಲಿ ಇದ್ದರೆ ಏನು ಮಾಡುತ್ತಿದ್ದೀರಿ? ನಾನು ಚಂದ್ರುವಿನ ಜಾಗದಲ್ಲಿ ಇದ್ದರೆ ನಾನು ಸಹ ವೃದ್ಧರಿಗೆ ಸೀಟು ಬಿಟ್ಟು ಕೊಡುತ್ತಿದ್ದೆ. ಏಕೆಂದರೆ ನಮಗಿಂತ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಮಾನವೀಯತೆಯ ಗುಣವಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಮಾನವೀಯತೆ ಎಂದರೇನು? ನಿಮ್ಮದೇ ಆದ ಮಾತುಗಳಲ್ಲಿ ವ್ಯಕ್ತಪಡಿಸಿ. ನಮ್ಮ ಎದುರುಗಡೆ ಯಾರಿಗಾದರೂ ಕಷ್ಟವಿದ್ದಾಗ ಅವರಿಗೆ ನಮ್ಮಿಂದ ಆದ ಸಹಾಯ ಮಾಡುವುದು ಮಾನವೀಯತೆಯ ಗುಣವಾಗಿದೆ. ನಮ್ಮಿಂದ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ಮಾನವೀಯತೆ ಆಗಿದೆ. ಇನ್ನು ಬಿ, ಇಲ್ಲಿ ಎರಡು ಸನ್ನಿವೇಶಗಳನ್ನು ವಿವರಿಸಲಾಗಿದೆ. ಅದನ್ನು ಸೂಕ್ಷ್ಮವಾಗಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಹೇಳಿರುವಂಥದ್ದು. ಇಲ್ಲಿ ನೋಡಿ, ಮಾರ್ಜಾಲ ನ್ಯಾಯ, ಮರ್ಕಟ ನ್ಯಾಯ ಅನ್ನೋದೊಂದು ಕಥೆಯನ್ನು ಕೊಟ್ಟಿರುವಂಥದ್ದಾಗಿದೆ. ಈ ಒಂದು ಮಾರ್ಜಾಲ ನ್ಯಾಯ ಮತ್ತು ಮರ್ಕಟ ನ್ಯಾಯ ಕಥೆಯನ್ನು ಓದಿ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು. ಈ ಒಂದು ಮಾರ್ಜಾಲ ನ್ಯಾಯ ಮತ್ತು ಮರ್ಕಟ ನ್ಯಾಯಕ್ಕೆ ಸಂಬಂಧಿಸಿರುವಂತೆ ಇರುವಂಥ ಅಂಶವನ್ನು ಇಲ್ಲಿ ಸ್ವಲ್ಪ ಗಮನಿಸಿ. ಸಂಸ್ಕೃತದಲ್ಲಿ ಮಾರ್ಜಾಲ ಎಂದರೆ ಬೆಕ್ಕು, ಮರ್ಕಟವೆಂದರೆ ಕೋತಿ. ಈ ಎರಡೂ ಪ್ರಾಣಿಗಳು ತಮ್ಮ ಮರಿಗಳನ್ನು ಹೇಗೆ ಕಾಪಾಡುತ್ತವೆ ಎನ್ನುವುದೇ ಮಾರ್ಜಾಲ ನ್ಯಾಯ ಮತ್ತು ಮರ್ಕಟ ನ್ಯಾಯ. ಈ ಎರಡೂ ಪ್ರಾಣಿಗಳು ತಮ್ಮ ತಮ್ಮ ಮರಿಗಳನ್ನು ಹೇಗೆ ಕಾಪಾಡುತ್ತವೆಂದು ನೀವು ಗಮನಿಸಿದ್ದೀರಾ? ಬೆಕ್ಕು ತನ್ನ ಮರಿಗಳೊಂದಿಗೆ ಓಡಾಡುವಾಗ ಚಿಕ್ಕ ಮರಿಗಳನ್ನು ತನ್ನ ಹಲ್ಲಿನಲ್ಲಿ ಕಚ್ಚಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡುತ್ತಾ ನೆಗೆಯುತ್ತಾ ಹೋಗುತ್ತದೆ. ಬೆಕ್ಕಿಗೆ ಹರಿತವಾದ ಹಲ್ಲುಗಳಿದ್ದರೂ ಸಹ ತನ್ನ ಮರಿ ಬೆಕ್ಕಿಗೆ ಸ್ವಲ್ಪವೂ ನೋವಾಗದ ಹಾಗೆ ಚಲಿಸುತ್ತದೆ. ಇಲ್ಲಿ ಮರಿ ಬೆಕ್ಕಿನ ಜವಾಬ್ದಾರಿ ಸ್ವಲ್ಪವೂ ಇಲ್ಲ. ತಾಯಿ ಬೆಕ್ಕು ಎಲ್ಲವನ್ನು ನೋಡಿಕೊಳ್ಳುತ್ತದೆ. ಸಂಪೂರ್ಣ ಜವಾಬ್ದಾರಿ ತಾಯಿಯದೇ. ಇದೇ ಮಾರ್ಜಾಲ ನ್ಯಾಯ. ಇನ್ನು ಆದರೆ ಕೋತಿ ತನ್ನ ಮರಿಯನ್ನು ಸಲಹುವ ರೀತಿ ಬೆಕ್ಕಿನ ರೀತಿಗೆ ವಿರುದ್ಧವಾದುದು. ಇಲ್ಲಿ ಮರಿಕೋತಿ ತನ್ನ ತಾಯಿಯನ್ನು ಗಟ್ಟಿಯಾಗಿ ಅದರ ಹೊಟ್ಟೆಯನ್ನು ಹಿಡಿದುಕೊಂಡಿರುತ್ತದೆ. ಇಲ್ಲಿ ತಾಯಿ ಕೋತಿ ಮರದಿಂದ ಮರಕ್ಕೆ ಹಾರುತ್ತದೆ. ತಾಯಿ ಕೋತಿ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಮರಿಕೋತಿಯು ತನ್ನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಬೇಕು. ಇಲ್ಲದಿದ್ದರೆ ಅಪಾಯ ಖಂಡಿತ. ಇದೇ ಮರ್ಕಟ ನ್ಯಾಯ. ಇಲ್ಲಿ ನೋಡಿ, ಈ ಒಂದು ಕಥೆಗೆ ಸಂಬಂಧಿಸಿದಂತೆ ಎರಡು ಚಿತ್ರಗಳನ್ನು ಸಹ ಕೊಟ್ಟಿರುವಂಥದ್ದು. ಇಲ್ಲಿ ಕೋತಿ ಮತ್ತು ಬೆಕ್ಕು. ಇಲ್ಲಿ ಬೆಕ್ಕು ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಮತ್ತು ಇಲ್ಲಿ ಕೋತಿ ಯಾವ ರೀತಿಯಾಗಿ ಹಾರ್ತಾ ಇದೆ ಅನ್ನೋದನ್ನು ಇಲ್ಲಿ ನೀವು ಗಮನಿಸಬಹುದಾಗಿರುವಂಥದ್ದು. ಇದು ಆದ ನಂತರ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಆ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುವಂಥದ್ದು. ಇಲ್ಲಿ ಒಂದನೇ ಪ್ರಶ್ನೆ ಇದೆ, ಎರಡನೇ ಪ್ರಶ್ನೆ ಇದೆ. ಈ ಎರಡು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ತಾಯಿ ಬೆಕ್ಕು ಹಾಗೂ ತಾಯಿ ಕೋತಿ ಎರಡರಲ್ಲಿ ನಿಮಗೆ ಯಾರು ಇಷ್ಟ, ಏಕೆ? ನಿಮಗೆ ಇಷ್ಟವಾಗಿರುವಂಥ ಅಂಶವನ್ನು ಇಲ್ಲಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು. ಇಲ್ಲಿ ನಾವು ಮಾದರಿಯಾಗಿ ಒಂದು ಅಂಶವನ್ನು ರಚಿಸಿರುವಂಥದ್ದು. ನನಗೆ ತಾಯಿ ಬೆಕ್ಕು ಇಷ್ಟ, ಏಕೆಂದರೆ ಅದು ತನ್ನ ಮರಿಗಳನ್ನು ಸಮರ್ಪಕವಾದ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತದೆ, ಅದಕ್ಕೆ. ಇನ್ನು ಎರಡನೇ ಪ್ರಶ್ನೆ, ನಿಮಗಿಂತ ಕಿರಿಯರನ್ನು ನೀವು ಹೇಗೆ ಕಾಳಜಿ ಮಾಡುವಿರಿ? ನಮಗಿಂತ ಕಿರಿಯರನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಅವರಿಗೆ ಅಗತ್ಯವಿರುವ ಸಹಾಯ ಮಾಡಿ ಅವರ ಬೆಳವಣಿಗೆಗೆ ಪೂರಕ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ. ಇನ್ನು ಚಟುವಟಿಕೆ 4, ಕೆಳಗಿನ ಹೇಳಿಕೆಗಳ ಒಳಾರ್ಥವನ್ನು ಆಲೋಚಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರ ಒಳಾರ್ಥ ಏನಿದೆ ಅನ್ನೋದನ್ನು ಆಲೋಚಿಸಿ ಬರೆಯಬೇಕಾಗಿರುವಂಥದ್ದು. ಮೊದಲನೇದು, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಇಲ್ಲಿ ಕನ್ನಡದ ಮಹತ್ವ, ಕನ್ನಡಕ್ಕಾಗಿ ನಾವು ದುಡಿಬೇಕಾಗಿರುವಂಥದ್ದು, ಕನ್ನಡವನ್ನು ರಕ್ಷಣೆ ಮಾಡಬೇಕಾಗಿರುವಂಥ ಅಂಶವನ್ನು ಇಲ್ಲಿ ಹೇಳಿರುವಂಥದ್ದು ನಾವು ಗಮನಿಸ್ತೇವೆ. ಇದನ್ನು ನೀವು ನಿಮ್ಮದೇ ಆಗಿರುವಂಥ ರೀತಿಯಲ್ಲಿ ಒಳಾರ್ಥವನ್ನು ಆಲೋಚಿಸಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಕನ್ನಡದ ಉಳಿವಿಗೆ, ಕನ್ನಡದ ಬೆಳವಣಿಗೆಗೆ ನೀನು ದುಡಿಯಬೇಕು, ಆಗ ನೀನು ಕಲ್ಪವೃಕ್ಷದ ರೀತಿಯಲ್ಲಿ ಆಗುತ್ತೀಯಾ ಎನ್ನುವುದು ಇದರ ಒಳಾರ್ಥವಾಗಿದೆ. ಕನ್ನಡ ನುಡಿಯ ರಕ್ಷಣೆ ಬಗೆಗೆ ಹೇಳುವ ಗಾದೆಯಾಗಿದೆ. ಇಲ್ಲಿ ನಾವು ಚಿಕ್ಕ ಗಾತ್ರದಲ್ಲಿ ಆ ಒಂದು ಸ್ಥಳಾವಕಾಶದಲ್ಲಿ ಚಿಕ್ಕದಾಗಿ ಬರೆಯುವುದಕ್ಕಾಗಿ ಇಲ್ಲಿ ರಚಿಸಿರುವಂಥದ್ದಾಗಿದೆ. ಇನ್ನೂ ದೊಡ್ಡ ದೊಡ್ಡ ಪ್ರಮಾಣದಲ್ಲೂ ಸಹ ಇದನ್ನು ರಚಿಸಬಹುದಾಗಿರುವಂಥದ್ದು.
ಇನ್ನು ಎರಡನೇ ಪ್ರಶ್ನೆ, ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಹೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ರಸ ವಿರಸ ಮತ್ತು ಸಮರಸಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿರುವಂಥ ಜೀವನ ಇದೆ ಅಂಥೇಳಿ ಇಲ್ಲಿ ಹೇಳಿರುವಂಥದ್ದನ್ನು ನಾವು ಗಮನಿಸ್ತೇವೆ. ನಮ್ಮ ಜೀವನವು ಏಳು ಬೀಳುಗಳಿಂದ ಕೂಡಿದೆ. ಇವೆರಡನ್ನು ಸಮಾನವಾಗಿ ಕಂಡು ಸಮರಸದಿಂದ ಬಾಳ್ವೆಯನ್ನು ನಡೆಸಿದರೆ ಅಲ್ಲಿ ಒಳ್ಳೆಯ ಜೀವನ ನಡೆಸಲು ಸಾಧ್ಯವೆಂದು ಇದು ತಿಳಿಸುತ್ತದೆ. ಇನ್ನು ಮೂರನೇ ಪ್ರಶ್ನೆ, ಏನಾದರೂ ಆಗು ಮೊದಲು ಮಾನವನಾಗು. ಇಲ್ಲಿ ಮಾನವೀಯತೆಯ ಅಂಶಕ್ಕೆ ಸಂಬಂಧಿಸಿದಂತೆ ಮಾನವ ತಾನು ಅಳವಡಿಸಿಕೊಳ್ಳಬೇಕಾಗಿರುವಂಥ ಒಳ್ಳೆಯ ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೇಳುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಮಾನವ ಎಂದರೆ ಮಾನವೀಯ ಗುಣಗಳನ್ನು ರೂಪಿಸಿಕೊಂಡವನು. ಇಂದು ಅನೇಕ ಜನರು ಈ ಗುಣಗಳನ್ನು ಬಿಡುತ್ತಾ ಇದ್ದಾರೆ. ಏನೇ ಆದರೂ ಸಹ ನೀವು ಮಾನವೀಯ ಗುಣಗಳನ್ನು ಅಳವಡಿಸಿಕೊಳ್ಳಿ ಎನ್ನುವುದು ಇದರ ಒಳ ಅರ್ಥವಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಇಲ್ಲಿ ಶಿಕ್ಷಣದ ಮಹತ್ವ ಬೀಜದೊಂದಿಗೆ ಹೋಲಿಸಿ ಹೇಳಲಾಗಿದೆ. ಅಕ್ಷರವನ್ನು ಕಲಿತಿದ್ದೇ ಆದಲ್ಲಿ ನಮ್ಮ ಜೀವನಕ್ಕೆ ಅದು ಬೆಳಕಾಗುತ್ತದೆ. ಭೂಮಿಯಲ್ಲಿ ಬಿದ್ದ ಬೀಜ ಮರವಾಗುವ ರೀತಿಯಲ್ಲಿ ಆಗುತ್ತದೆ ಎನ್ನುವುದನ್ನು ಈ ಗಾದೆಯಲ್ಲಿ ಹೇಳಲಾಗಿದೆ. ಈ ಗಾದೆಯಲ್ಲಿ ಗಮನಿಸಿ, ಒಂದು ಯಾವುದೋ ಬೀಜ ದೊಡ್ಡ ಮರವಾಗಿ ಬೆಳೆದಾಗ ಅಲ್ಲಿ ಅನೇಕ ಒಂದು ಪಕ್ಷಿಗಳಿಗೆ ವಾಸಸ್ಥಾನ ಆಗುವಂಥದ್ದು, ನೆರಳು ಕೊಡುವಂಥದ್ದು, ಆಕ್ಸಿಜನ್ ಕೊಡುವಂಥದ್ದು, ಹೀಗೆ ಒಂದು ಬೀಜ ಮರವಾಗಿ ಉಪಯೋಗಕಾರಿಯಾಗಿರುವ ರೀತಿಯಲ್ಲಿ ಕಲಿತಿರುವಂಥ ಅಕ್ಷರಗಳು ಸಹ ಮುಂದೆ ಜೀವನದಲ್ಲಿ ಉಪಯೋಗಕಾರಿಯಾಗುತ್ತವೆ ಅನ್ನೋದನ್ನು ಇದರಲ್ಲಿ ಹೇಳಿರುವಂಥದ್ದನ್ನು ನೀವು ಗಮನಿಸ್ತೀರಿ. ಇನ್ನು ಚಟುವಟಿಕೆ 5, ಘಟನೆಗೆ ತಕ್ಕ ತೀರ್ಮಾನ. ಇಲ್ಲಿ ಚಟುವಟಿಕೆ 5ರಲ್ಲಿ ಘಟನೆಗೆ ತಕ್ಕದಾಗಿರುವಂಥ ತೀರ್ಮಾನ ಕೈಗೊಳ್ಳುವಂಥ ಅಂಶ ಇಲ್ಲಿರುವಂಥದ್ದಾಗಿದೆ. ಒಂದು ಊರಿನಲ್ಲಿ ಬಸಪ್ಪ ಎಂಬ ವ್ಯಕ್ತಿ ಇದ್ದನು. ಚೆನ್ನಾಗಿ ಓದಿಕೊಂಡವನಾಗಿದ್ದನು. ಆದರೆ ಕೆಲಸಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರೂ ಅವನಿಗೆ ಎಲ್ಲಿಯೂ ಕೆಲಸ ಸಿಕ್ಕಿರಲಿಲ್ಲ. ಹೀಗಿರುವಾಗ ಒಂದು ದಿನ ಒಂದು ಕಂಪನಿಯಿಂದ ಸಂದರ್ಶನಕ್ಕಾಗಿ ಕರೆ ಬರುತ್ತದೆ. ಸಂದರ್ಶನಕ್ಕೆ ಹಾಜರಾದರೆ ತನಗೆ ಕೆಲಸ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆಯೂ ಬಸಪ್ಪನಿಗೆ ಇತ್ತು. ಹೀಗಿರುವಾಗ ಸಂದರ್ಶನಕ್ಕೆ ಮನೆಯಿಂದ ಹೊರಡಲು ತಯಾರಾಗುವ ಹೊತ್ತಿಗೆ ಪಕ್ಕದ ಮನೆಯ ಕೆಂಚಪ್ಪ ಬಂದು, ಸ್ವಾಮಿ, ನನ್ನ ಹೆಂಡತಿಗೆ ಹೊಟ್ಟೆ ನೋವು ಬಂದಿದೆ. ಈ ಊರಿನಲ್ಲಿ ನನಗೆ ಗೊತ್ತಿರುವ ಹಾಗೆ ಬೈಕ್ ಇರುವ ವ್ಯಕ್ತಿ ನೀವೊಬ್ಬರೇ. ಆಸ್ಪತ್ರೆಗೆ ಈ ಕೂಡಲೇ ಕರೆದುಕೊಂಡು ಹೋಗದಿದ್ದಲ್ಲಿ ಅವಳ ಪ್ರಾಣಕ್ಕೆ ಅಪಾಯವಿದೆ ಎಂದು ತಿಳಿಸುತ್ತಾರೆ. ಈಗ ಬಸಪ್ಪ ಸಂದರ್ಶನಕ್ಕೆ ತಾನು ಹೋಗಬೇಕೋ ಅಥವಾ ಕೆಂಚಪ್ಪನ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕೋ ಎಂದು ಯೋಚಿಸುತ್ತಾ ನಿಲ್ಲುತ್ತಾನೆ. ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ನೀವು ಬಸಪ್ಪನ ಸ್ಥಾನದಲ್ಲಿದ್ದರೆ ನಿಮ್ಮ ತೀರ್ಮಾನ ಏನಾಗಿರುತ್ತಿತ್ತು, ಏಕೆ ವಿವರಿಸಿ. ಇಲ್ಲಿ ನಿಮ್ಮ ತೀರ್ಮಾನವನ್ನು ವಿವರಿಸಿ ಹೇಳಿಕೊಂಡು ಬರಬೇಕಾಗಿರುವಂಥದ್ದು. ಇಲ್ಲಿ ಮಾದರಿಯಾಗಿರುವಂಥ ಉತ್ತರವನ್ನು ಗಮನಿಸಿ. ಒಂದು ವೇಳೆ ನೀವು ಬಸಪ್ಪನ ಸ್ಥಾನದಲ್ಲಿದ್ದರೆ ನಿಮ್ಮ ತೀರ್ಮಾನ ಏನಾಗಿರುತ್ತಿತ್ತು, ಏಕೆ ಅನ್ನೋ ಅಂಶವನ್ನು ವಿವರಿಸಿ ಬರೀಬೇಕಾಗಿರುವಂಥದ್ದು. ನಾನು ಬಸಪ್ಪನ ಸ್ಥಾನದಲ್ಲಿ ಇದ್ದಿದ್ದೇ ಆದಲ್ಲಿ ನನ್ನ ತೀರ್ಮಾನವು ಮೊದಲ ಪ್ರಾಧಾನ್ಯತೆ ಜೀವ ಉಳಿಸುವುದು ಆಗಿರುತ್ತಿತ್ತು. ಮೊದಲು ಕೆಂಚಪ್ಪನ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಂತರ ಸಮಯ ಉಳಿದಿದ್ದೇ ಆದಲ್ಲಿ ಸಂದರ್ಶನಕ್ಕೆ ಹೋಗಬೇಕು ಎನ್ನುವುದು ನನ್ನ ತೀರ್ಮಾನವಾಗಿದೆ. ಇನ್ನು ಚಟುವಟಿಕೆ 6, ಪದ್ಯ ಓದಿ ಚರ್ಚಿಸೋಣ ಅಂತ ಹೇಳಿರುವಂಥದ್ದು. ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಹೇಳಿರುವಂಥದ್ದು. ಕತ್ತೆ ಮತ್ತು ಧರ್ಮ ಅನ್ನೋ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದು. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ರಚನೆಯಾಗಿರುವಂಥ ಕತ್ತೆ ಮತ್ತು ಧರ್ಮ, ಈ ಪದ್ಯವನ್ನು ನೀವು ನಿಮ್ಮ ಚಟುವಟಿಕಾ ಪುಸ್ತಕದಲ್ಲಿ ಇರುವಂಥದ್ದನ್ನು ಗಮನಿಸಿ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಿ, ಅಥವಾ ನೀವು ಇದನ್ನು ಪಾಸ್ ಮಾಡಿ ಇಲ್ಲಿ ಓದ್ಕೊಳ್ಬೋದಾಗಿರುವಂಥದ್ದಾಗಿದೆ. ನಾನು ಪದ್ಯವನ್ನು ಓದಿ ನೇರವಾಗಿ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೇನೆ. ಪ್ರಶ್ನೆಗಳನ್ನು ಗಮನಿಸಿ. ಮೊದಲನೇ ಪ್ರಶ್ನೆ, ಈ ಪದ್ಯದಲ್ಲಿ ಕತ್ತೆಯ ಸಮಾಧಿ ಗುಡಿಯಾಗಿ ನಿಂತಿದ್ದು ಹೇಗೆ ವಿವರಿಸಿ ಅಂತ ಕೇಳಿರುವಂಥದ್ದು. ಶೆಟ್ಟಿಯು ನಮಸ್ಕರಿಸಿ ಹೋಗಿದ್ದಾಗ ತನಗೆ ವ್ಯಾಪಾರದಲ್ಲಿ ಲಾಭವಾಗಿದೆ ಎಂದು ಬಂದು ಅಲ್ಲಿ ನಮಸ್ಕರಿಸಿ ಮತ್ತೆ ಪೂಜಿಸುತ್ತಾನೆ. ಅವನಿಗೆ ಲಾಭವಾದ ವಿಚಾರವನ್ನು ಊರಿನ ಜನರಿಗೆ ಕೇಳಿ ತಾವೂ ಸಹ ಅಲ್ಲಿ ಪೂಜಿಸುವುದಕ್ಕೆ ಬರುತ್ತಾರೆ. ಹೀಗೆ ಊರಿನ ಎಲ್ಲ ಜನರು ಬರುತ್ತಾ ಅದು ಒಂದು ಸಮಾಧಿ ಹೋಗಿ ಗುಡಿಯಾಗಿ ನಿಂತಿತು. ಇನ್ನು ಎರಡನೇ ಪ್ರಶ್ನೆ, ವ್ಯಾಪಾರದಿಂದ ಹಿಂತಿರುಗಿ ಬಂದ ಸಿದ್ದಯ್ಯ ಕತ್ತೆಯ ಸಮಾಧಿ ಗುಡಿಯಾಗಿರುವುದನ್ನು ಕಂಡು ಏನು ಮಾಡಿರಬಹುದು, ಊಹಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ತಾನು ಕತ್ತೆಯು ಸತ್ತಿದೆ ಎಂದು ವೈರಾಗ್ಯ ಹೊಂದಿ ದೇಶಾಂತರ ಹೋಗಿದ್ದಾಗ ಅದೇ ಕತ್ತೆಯ ಸಮಾಧಿ ಗುಡಿಯಾಗಿರುವುದನ್ನು ಕಂಡು ಸಿದ್ದಯ್ಯನಿಗೆ ಆಶ್ಚರ್ಯವಾಯಿತು. ಜನರಿಗೆ ಕೇಳಿದಾಗ ಅದರ ವೈಶಿಷ್ಟ್ಯತೆಯನ್ನು ಹೇಳತೊಡಗಿದರು. ತನ್ನ ಕತ್ತೆಯ ಬಗೆಗೆ ಸಿದ್ದಯ್ಯನಿಗೆ ಭಕ್ತಿ ಮೂಡಿ ಅವನೂ ಸಹ ಪೂಜೆ ಮಾಡಿದನು. ಇನ್ನು ಮೂರನೇ ಪ್ರಶ್ನೆ, ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಮೌಢ್ಯದ ಸನ್ನಿವೇಶಗಳಲ್ಲಿ ನೀವಿದ್ದಾಗ ಅದನ್ನು ಹೇಗೆ ಸರಿಪಡಿಸುವಿರಿ? ಹಲವಾರು ಮೌಢ್ಯದ ಸನ್ನಿವೇಶಗಳು ನಿಮಗೆ ಕಂಡುಬರುವಂಥದ್ದಾಗಿರ್ತದೆ. ಆ ಮೌಢ್ಯಗಳನ್ನು ಸರಿಪಡಿಸುವುದಕ್ಕಾಗಿ ನೀವೇನು ಸಲಹೆಗಳನ್ನು ಸೂಚಿಸುತ್ತೀರಿ ಅನ್ನೋದನ್ನು ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಕತ್ತೆಯ ಸಮಾಧಿಯ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲೂ ಸಹ ಅನೇಕ ಮೌಢ್ಯಗಳು ನಡೆದುಕೊಂಡು ಬರುತ್ತಿವೆ. ಜನರಿಗೆ ಇದರ ಹಿನ್ನೆಲೆ ಮತ್ತು ಮೌಢ್ಯತೆಯ ಬಗ್ಗೆ ತಿಳಿಸಿ ವೈಜ್ಞಾನಿಕ ಮನೋಭಾವ ಮೂಡಿಸಲು
ಪ್ರಯತ್ನಿಸುತ್ತೇನೆ ಅನ್ನುವಂಥ ಅಂಶ ಇಲ್ಲಿರುವಂಥದ್ದು ಆಗಿದೆ. ನೀವು ನಿಮ್ಮದೇ ಆಗಿರುವಂಥ ಇನ್ನಷ್ಟು ಅಂಶಗಳನ್ನು ಉತ್ತರಿಸಿ ಸಹ ಬರ್ಬೋದಾಗಿರುವಂಥದ್ದಾಗಿದೆ. ಇನ್ನು ಕೊನೆಯದಾಗಿ ನನ್ನ ಕಲಿಕೆ ಅಂತ ಹೇಳಿ ಇರುವಂಥದ್ದು. ಇಲ್ಲಿ ಕಲಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ಕೊಟ್ಟಿರೋ ಪಾತ್ರಗಳನ್ನು ಗುರುತಿಸುವೆನು. ಯಾವ್ಯಾವ ಪಾತ್ರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಗುರುತಿಸುವಂಥ ಸಾಮರ್ಥ್ಯ ಬಂದಿದೆಯಾ, ಅದಲ್ಲಿ ಸರಿಯಾ ಅಂಥೇಳಿ ಗುರುತನ್ನು ಹಾಕಬೇಕಾಗಿರುವಂಥದ್ದು. ಈ ರೀತಿ ಸರಿ ಗುರುತನ್ನು ಹಾಕಿ, ಇನ್ನು ಕೊಟ್ಟಿರುವ ಪಾತ್ರಗಳ ಸ್ವಭಾವ ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳುವೆನು. ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಬಂದಿದೆಯಾ, ಅದಲ್ಲಿ ಸರಿಯಾಗಿರುವಂಥ ಗುರುತನ್ನು ಹಾಕಿ. ಇನ್ನು ಪಾತ್ರಗಳ ಸ್ವಭಾವ ವರ್ತನೆಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ತಾರ್ಕಿಕವಾಗಿ ಆಲೋಚಿಸುವೆನು. ಅವು ಸ್ವಭಾವ ಹೇಗಿದೆ, ಅದರ ವರ್ತನೆ ಹೇಗಿದೆ, ಇವುಗಳನ್ನು ತಾರ್ಕಿಕವಾಗಿ ಆಲೋಚನೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡುವಂಥ ಸಾಮರ್ಥ್ಯ ನಿಮಗೆ ಬಂದಿದೆ, ಅದರಲ್ಲಿ ಸರಿಯಾಗಿರುವಂಥ ಗುರುತನ್ನು ನೀವು ಹಾಕಬೇಕಾಗಿರುವಂಥದ್ದು ಆಗಿದೆ. ಈ ರೀತಿ ಸರಿಯಾಗಿರುವಂಥ ಗುರುತನ್ನು ಹಾಕಿ, ಪಾತ್ರಗಳ ಸ್ವಭಾವ ವರ್ತನೆಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ತಾರ್ಕಿಕವಾಗಿ ಆಲೋಚಿಸಿ ತೀರ್ಮಾನ ಕೈಗೊಳ್ಳುವೆನು. ಇವುಗಳನ್ನು ತಾರ್ಕಿಕವಾಗಿ ಆಲೋಚಿಸಿ ಯಾವುದು ಸರಿ ತಪ್ಪು ವೈಜ್ಞಾನಿಕ ಅಂಶಗಳನ್ನು ನೀವು ಅಳವಡಿಸಿಕೊಂಡಿರುವಂತಹದ್ದನ್ನು ತೀರ್ಮಾನ ರೂಪದಲ್ಲಿ ಬರಲು ಸಾಧ್ಯವಾಗಿದೆಯಾ, ಅದರಲ್ಲಿ ಸರಿಯಾಗಿರುವಂಥ ಗುರುತನ್ನು ಹಾಕಬೇಕಾಗಿರುವಂಥದ್ದು. ಇನ್ನು ಶಿಕ್ಷಕರ ಹಿಮ್ಮಾಯಿತಿ, ಶಿಕ್ಷಕರು ನಿಮ್ಮ ಒಂದು ಚಟುವಟಿಕಾ ಪುಸ್ತಕದಲ್ಲಿ ಬರೆಯುವಂಥದ್ದಾಗಿರ್ತದೆ. ಇವಿಷ್ಟು ಅಂಶಗಳನ್ನು ನಾವು ಇಲ್ಲಿ ಗಮನಿಸಿಕೊಂಡು ಬಂದಿರುವಂಥದ್ದಾಗಿದೆ. ಈ ರೀತಿ ಈ ಒಂದು ಕಲಿಕಾ ಬಲವರ್ಧನೆಯ ಚಟುವಟಿಕೆ ಪುಸ್ತಕದಲ್ಲಿರುವಂಥ ಎಲ್ಲ ಚಟುವಟಿಕೆ ಅಂಶಗಳನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ಕಲಿತ್ಕೊಂಡು ಬಂದಿರುವಂಥದ್ದಾಗಿದೆ. ನಾವು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಇತರ ಒಂದು ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ಸಿದ್ಧಪಡಿಸ್ತಾ ಇರುವಂಥದ್ದು. ಅವುಗಳನ್ನು ವೀಕ್ಷಿಸಿರ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಅಥವಾ ನಮ್ಮ ಒಂದು ಚಾನಲ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿನೂ ಸಹ ನೋಡ್ಕೊಂಡು ಬರ್ಬೋದಾಗಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.